ಗೌರವಾನ್ವಿತ ಈ ರಾಷ್ಟ್ರದ ಹೆಮ್ಮೆಯ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮುರವರು ಇದೀಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ತಮ್ಮೆಲ್ಲರ ಕರತಾಳದ ಮೂಲಕ ನಾವೆಲ್ಲರೂ ನಮ್ಮ ಗೌರವಾನ್ವಿತ ಹೆಮ್ಮೆಯ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರನ್ನು ಸ್ವಾಗತಿಸೋಣ. ಎಲ್ಲರೂ ಚಪ್ಪಾಳೆ ತಟ್ಟಿ ಅವರನ್ನು ಸ್ವಾಗತಿಸಬೇಕಾಗಿ ಪ್ರಾರ್ಥನೆ. ರಾಷ್ಟ್ರಪತಿಗಳು ತಮ್ಮ ಸ್ಥಾನದಲ್ಲಿ ಬಂದು ನಿಂತುಕೊಂಡ ತಕ್ಷಣ ಇದೀಗ ವಂದೇ ಮಾತರಂ ಪೊಲೀಸ್ ಬ್ಯಾಂಡ್ನವರ ಮೂಲಕ ರಾಷ್ಟ್ರಗೀತೆ ಪೊಲೀಸ್ ಬ್ಯಾಂಡ್ನವರಿಂದ
Pujya Shivkumar Mahaswamiji has served for nearly 88 years as head of Siddhaganga Mutt. No Mathadipati has served for such a long period as head of the must, which is a record in the history of the world. He was an ardent follower of great visionary and social reformer Basavanna of 12th century, who was responsible for a total revolution in Karnataka. Pujya Swamiji's contribution in the field of education, religion and social service is unparalleled. He was adored as a moving god, Abhinava Basavanna, Tribodhya Dasohi, Mahan Manavatavadi. Today we are celebrating 119th birthday and Guru Vandana of Pujya Swami. I request Honorable President of India, Srimati Draupadi Murmuji, to kindly light the lamp to mark the inauguration of 119th birthday and Guru Vandana celebration. Simultaneously, I request Gurukula students to sing the invocation. ಮಕ್ಕಳು ದಯವಿಟ್ಟು ಪ್ರಾರ್ಥನೆ ಹಾಡಬೇಕು. ರಾಷ್ಟ್ರಪತಿಗಳಿಗೆ, ಗೌರವಯುತ ರಾಜ್ಯಪಾಲರಿಗೆ, ಎಲ್ಲ ಗಣ್ಯರಿಗೆ ಪೂಜ್ಯ ಶ್ರೀಗಳಿಗೆ ಧನ್ಯವಾದಗಳು. ಬಂಧುಗಳೇ, ಕರ್ನಾಟಕ ಸರ್ಕಾರದ ಅನೇಕ ಇಲಾಖೆಗಳಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸಿ ಇದೀಗ ಭಾರತ ಸರ್ಕಾರದ ಜಲಶಕ್ತಿ ಮತ್ತು ರೈಲ್ವೆ ಖಾತೆಯ ರಾಜ್ಯ ಸಚಿವರಾದ ಸೋಮಣ್ಣನವರಿಗೂ ಈ ಮಠಕ್ಕೂ ಅವಿನಾಭಾವ ಸಂಬಂಧ. ಪೂಜ್ಯ ಶ್ರೀಗಳವರ ಬಗ್ಗೆ ಅವರಿಗೆ ಅಪಾರವಾದ ಭಕ್ತಿ ಮತ್ತು ಶ್ರದ್ಧೆ. ಕ್ರಮೇಣವಾಗಿ ಬದುಕಿನ ತಮ್ಮ ಪರಿಶ್ರಮದಿಂದ ಅನೇಕ ಪ್ರತಿಷ್ಠಿತ ಸ್ಥಾನಗಳನ್ನು ಪಡೆದುಕೊಂಡ ಸನ್ಮಾನ್ಯ ಸೋಮಣ್ಣನವರು ರಾಷ್ಟ್ರಪತಿಗಳು ಈ ಸಮಾರಂಭಕ್ಕೆ ಆಗಮಿಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರು ಇದೀಗ ಇಡೀ ಪೂಜ್ಯರಾದ ಗುರುವರ್ಯಗಳನ್ನು, ರಾಷ್ಟ್ರಪತಿಗಳನ್ನು, ಸನ್ಮಾನ್ಯ ರಾಜ್ಯಪಾಲರನ್ನು ಎಲ್ಲರನ್ನೂ ಸಹ ಸ್ವಾಗತಿಸಬೇಕು ಅಂತ ಸನ್ಮಾನ್ಯ ಸೋಮಣ್ಣವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಮಾತಾಡಿ ಹಿರಿಯರೇ, ತಾಯಂದಿರೇ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದಗಳಿಗೆ ನನ್ನ ಪ್ರಣಾಮಗಳನ್ನು ಸಮರ್ಪಿಸಿ, ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳವರ ಪಾದಗಳಿಗೆ ಪೊಡಮುಟ್ಟು, ತುಮಕೂರು ಸಿದ್ಧಗಂಗಾ ಕ್ಷೇತ್ರದ ಮಹಾತಪಸ್ವಿ, ನಡೆದಾಡುವ ದೇವರು, ಪರಮ ಪೂಜ್ಯ ಪದ್ಮಭೂಷಣ ಶ್ರೀ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ 119ನೇ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾರತ ದೇಶದ ಘನತೆಯುತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮುರವರು ಭಾಗವಹಿಸುತ್ತಿರುವುದು ಅತ್ಯಂತ ಸಂತೋಷದ ಸಂಗತಿ. ಈ ದೇಶದ ಅತ್ಯುನ್ನತ ಸಂವಿಧಾನಾತ್ಮಕ ಹುದ್ದೆಯನ್ನು ಅಲಂಕರಿಸಿದ ಘನತೆಯುತ ರಾಷ್ಟ್ರಪತಿಗಳು ತಮ್ಮ ಸೇವಾ ಭಾವನೆ, ಮಾನವೀಯ ಮೌಲ್ಯಗಳ ಆಚರಣೆ ಮೂಲಕ ದೇಶದ ಜನತೆಗೆ ವಿಶೇಷ ಸಂದೇಶವನ್ನು ಸಾರಿದ್ದಾರೆ. ಈ ದೇಶದ ಹೆಮ್ಮೆಯ ಮಹಿಳೆಯಾಗಿ ಇವರ ಸಾಧನೆ ಅಭೂತಪೂರ್ವ ಹಾಗೂ ಅನುಕರಣೀಯ. ಸನ್ಮಾನ್ಯ ರಾಷ್ಟ್ರಪತಿಗಳು ಈ ದೇಶದ ಪ್ರೇರಣಾ ಶಕ್ತಿ. ಇವರ ಆದರ್ಶ, ಇವರ ಸಾಧನೆ ಕೋಟ್ಯಾಂತರ ಭಾರತೀಯರಿಗೆ ಸ್ಫೂರ್ತಿದಾಯಕ. माननीय राष्ट्रपति महोदय श्री सिद्धगंगा की इस पवित्र भूमि पर आपका स्वागत करना तुमकुर को लोगों के लिए अत्यंत गौरव और सौभाग्य का क्षण है. कर्नाटकದ ಸಮಸ್ತ ಜನತೆಯ ಪರವಾಗಿ
ಶ್ರೀಮಠದ ಭಕ್ತರ ಪರವಾಗಿ ನೆರೆದಿರುವ ಎಲ್ಲ ಭಕ್ತಾದಿ ವೃಂದದ ಪರವಾಗಿ ಶ್ರೀಮಠದ ವಿದ್ಯಾರ್ಥಿಗಳ ಪರವಾಗಿ ತಮಗೆ ಸ್ವಾಗತವನ್ನು ಜೋರಾಗಿ ಚಪ್ಪಾಳೆ ತಟ್ಟುವುದರ ಮುಖೇನ ರಾಷ್ಟ್ರಪತಿಗಳನ್ನು ಗೌರವಿಸಬೇಕು ಅಂತ ವಿನಂತಿ ಮಾಡ್ತೀನಿ. ಮತ್ತೋರ್ವ ಗೌರವಾನ್ವಿತ ಅತಿಥಿಗಳಾದ ಕರ್ನಾಟಕದ ರಾಜ್ಯಪಾಲರಾದ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸಮಾರಂಭದ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿರುವ ಭಾರತ ಸರ್ಕಾರದ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ನವೀಕರಿಸಬಹುದಾದ ಇಂಧನ ಸಚಿವರು, ನಮ್ಮೆಲ್ಲರ ನಾಯಕರು ಆದ ಶ್ರೀ ಪ್ರಹ್ಲಾದ್ ಜೋಶಿ ಸಾಹೇಬ್ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರದ ಮಾನ್ಯ ಗೃಹ ಸಚಿವರು, ತುಮಕೂರು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ಹಿರಿಯರು, ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರದ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಹಾಗೂ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಸಚಿವರಾದ ಎಂ ಬಿ ಪಾಟೀಲ್ ಸಾಹೇಬರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣದ ಸಚಿವರಾಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀಮಠದ ಭಕ್ತರು, ಹಿತೈಷಿಗಳು, ವಿದ್ಯಾರ್ಥಿಗಳು, ಹಿರಿಯರು, ತಾಯಂದಿರು ಹಾಗೂ ಬಂದಿರತಕ್ಕಂಥ ಜನಪ್ರತಿನಿಧಿಗಳು, ಮಾಧ್ಯಮದ ಸನ್ಮಿತ್ರರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸಿದ್ಧಗಂಗಾ ಕ್ಷೇತ್ರದ ಪಾವನ ಭೂಮಿಯಲ್ಲಿ ನಿಂತಿರುವಾಗ ನನ್ನ ಹೃದಯ ಭಕ್ತಿ ಮತ್ತು ಕೃತಜ್ಞತಾ ಭಾವದಿಂದ ತುಂಬಿ ತುಳುಕುತ್ತಿರುತ್ತದೆ. ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಸಿದ್ಧಗಂಗಾದ ಕ್ಷೇತ್ರದ ಹಿರಿಮೆಯನ್ನು ತಮ್ಮ ಸೇವಾ ಕೈಂಕರ್ಯದ ಮೂಲಕ ಜಗದಗಲಕ್ಕೆ ಮಿಗಿದಗಲಕ್ಕೆ ವಿಸ್ತರಿಸಿ ವಿಶ್ವ ಭೂಪಟದಲ್ಲಿ ಶ್ರೀಮಠದ ಸೇವಾ ಕಾರ್ಯಗಳ ಬಗ್ಗೆ ಛಾಪು ಮೂಡಿಸಿದವರು. ದಯವೇ ಧರ್ಮದ ಮೂಲ, ಕಾಯಕವೇ ಕೈಲಾಸ ಎಂಬ ಬಸವಣ್ಣವರ ತತ್ವಗಳನ್ನು ತಮ್ಮ ಜೀವನದಲ್ಲಿ ತೊಡಗಿಸಿಕೊಂಡವರು ಇವರು. ತಮ್ಮ ತ್ರಿವಿಧ ದಾಸೋಹ ಸೇವೆಗಳಲ್ಲಿ ಜಾತ್ಯತೀತವಾಗಿ ಧರ್ಮಾತೀತವಾಗಿ ನಡೆಸುತ್ತಾ ಸುಶಿಕ್ಷಿತ ಹಾಗೂ ಆರೋಗ್ಯವಂತ ಸಮಾಜಕ್ಕೆ ಅಡಿಪಾಯ ಹಾಕಿದವರು. ಪರಮ ಪೂಜ್ಯರು ಎಂದಿಗೂ ವಿಶ್ವ ಪರಿಯೋಜನೆ ಮಾಡಿದವರಲ್ಲ, ವಿಶ್ವವೇ ಸಿದ್ಧಗಂಗಾ ಮಠದ ಕಡೆ ನೋಡುವಂತೆ ಮಾಡಿದವರು ಪರಮ ಪೂಜ್ಯ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು. ಪರಮ ಪೂಜ್ಯರ ಭೌತಿಕ ಶರೀರ ಅಳೆದಿರಬಹುದು, ಆದರೆ ಅವರ ಚಿಂತನೆಗಳು ಮತ್ತು ಅವರ ಸೇವಾ ಕಾರ್ಯಗಳು ಇಡೀ ಜನಮಾನಸದಲ್ಲಿ ಶಾಶ್ವತವಾಗಿ ಮನೆ ಮಾಡಿದೆ. ಹಾಗಾಗಿ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಪ್ರಾತಃ ಸ್ಮರಣೀಯರು ಹೌದು. ಇಂಥ ಮಾನೀಯರ ಜೀವಿತ ಕಾಲದಲ್ಲಿ ಅವರ ಸಾನ್ನಿಧ್ಯದಲ್ಲಿ ಅಲ್ಪ ಸಮಯವನ್ನು ಕಳೆಯುವ ಅವಕಾಶವನ್ನು ಪಡೆದ ನಾನು ಧನ್ಯತಾ ಭಾವದಿಂದ ಪೂಜ್ಯರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ಇಂಥ ಮಾನೀಯರು ಸ್ಮರಣಾರ್ಥ ಇಲ್ಲಿ ನೆರೆದಿರತಕ್ಕಂಥ ಈ ಭಕ್ತಿ ಸಂಕುಲಕ್ಕೆ ಶರಣಾರ್ಥಿಗಳು. ಧನ್ಯವಾದಗಳು ಸನ್ಮಾನ್ಯ ಸೋಮಣ್ಣವರೇ. ಇದೀಗ ಪೂಜ್ಯ ಶ್ರೀ ಸಿದ್ಧಗಂಗಾ ಸ್ವಾಮೀಜಿ ಆಫ್ ಸಿದ್ಧಗಂಗಾ ಮಠ್ ವಿಲ್ ಫೆಲಿಸಿಟೇಟ್ ಆಲ್ ದಿ ಡಿಗ್ನಿಟರೀಸ್ ಆನ್ ದ ಡಯಾಸ್. ಮೊದಲಿಗೆ ನಮ್ಮ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮುರವರಿಗೆ ಪೂಜ್ಯ ಶ್ರೀಗಳವರು ಆಶೀರ್ವಾದದ ಮೂಲಕ ಗೌರವವನ್ನು ಸಲ್ಲಿಸಬೇಕು ಅಂತ ಪ್ರಾರ್ಥಿಸಿಕೊಳ್ತೇನೆ. ಎಲ್ಲರೂ ದಯವಿಟ್ಟು ಮಾಡಿ ತನ್ನಿ ನಮ್ಮ ಆಶೀರ್ವಾದ ವ್ಯಕ್ತಪಡಿಸಬೇಕು. ಸ್ವಾಮೀಜಿ felicitate His Excellency Governor of Karnataka, Dr. Bhav Chakraborty. ರಾಜ್ಯಪಾಲರಿಗೆ ಪೂಜ್ಯರಿಂದ ಆಶೀರ್ವಾದ. ಕೇಂದ್ರ ಸಚಿವರಾದಂತಹ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ ಭಕ್ತಿಪೂರ್ವಕ ಗೌರವ ಆಶೀರ್ವಾದದ ಮೂಲಕ ಗೌರವ ಸಮರ್ಪಣೆ. ಸನ್ಮಾನ್ಯ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ಸಚಿವರಾದ ವಿ ಸೋಮಣ್ಣನವರಿಗೆ, ನಮ್ಮ ಗೃಹ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪರಮೇಶ್ವರ್ ಅವರಿಗೆ ಗೌರವ ಸಮರ್ಪಣೆ. ಕೈಗಾರಿಕಾ ಸಚಿವರಾದ ರಾಜ್ಯದ ಕೈಗಾರಿಕಾ ಸಚಿವರಾದ ಶ್ರೀ ಎಂ ಬಿ ಪಾಟೀಲ್ರವರಿಗೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪೂಜ್ಯರು ಆಶೀರ್ವಾದದ ಮೂಲಕ ತಮ್ಮ ಗೌರವ ಸಮರ್ಪಿಸಿದ್ದಾರೆ. ಇದೀಗ ನಮ್ಮ ನಾಡಿನ ಗೌರವಾನ್ವಿತ ಗೃಹ ಸಚಿವರು
ಅತ್ಯಂತ ಕ್ರಿಯಾಶೀಲ ಧೀಮಂತ ಸಚಿವರಾಗಿ ಪ್ರಸ್ತುತ ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರುವ ಈ ಮಠಕ್ಕೆ ಒಂದು ಅವಿನಾಭಾವ ಸಂಬಂಧ ಹೊಂದಿರುವ ನಮ್ಮೆಲ್ಲರ ಆತ್ಮೀಯರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ನುಡಿ ನಮನ. ಎಲ್ಲರಿಗೂ ನಮಸ್ಕಾರ. ಪ್ರಪ್ರಥಮವಾಗಿ ಈ ನಾಡು ಕಂಡಂತ ಅತ್ಯಂತ ಗೌರವದ ಪದ್ಮಭೂಷಣ, ಕರ್ನಾಟಕ ರತ್ನ, ಬಸವಶ್ರೀ ಪ್ರಶಸ್ತಿ ಪುರಸ್ಕೃತರು, ತ್ರಿವಿಧ ದಾಸೋಹಿಗಳು, ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳವರ ಅವರಿಗೆ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಪ್ರಥಮವಾಗಿ ಸಲ್ಲಿಸ್ತಾ, ಈ 119ನೇ ಜಯಂತಿಯಂದು ಈ ಕಾರ್ಯಕ್ರಮದಲ್ಲಿ ದಿವ್ಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರಿಗೆ ನನ್ನ ಪ್ರಣಾಮಗಳನ್ನು ಮೊದಲನೆಯದಾಗಿ ಸಲ್ಲಿಸೋದಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮಕ್ಕೆ ಈ ದೇಶದ ಪ್ರಥಮ ಪ್ರಜೆ, ನಮ್ಮೆಲ್ಲರಿಗೂ ಅತ್ಯಂತ ಆತ್ಮೀಯರಲ್ಲದೆ ಈ ದೇಶದ ಮಹಿಳೆಯರ ಸಂಕೇತವಾಗಿ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀಮತಿ ದ್ರೌಪದಿ ಮುರ್ಮುರವರೇ, ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರು, ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರೇ, ಕೇಂದ್ರದ ಸಚಿವರುಗಳಾಗಿರ್ತಕ್ಕಂಥ ಮಾನ್ಯ ವಿ ಸೋಮಣ್ಣವರೇ, ಮಾನ್ಯ ಪ್ರಹ್ಲಾದ್ ಜೋಶಿ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಸಚಿವರಾಗಿರ್ತಕ್ಕಂಥ ಮಾನ್ಯ ಎಂ ಬಿ ಪಾಟೀಲ್ರವರೇ, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಜನಪ್ರತಿನಿಧಿಗಳೇ, ಆಹ್ವಾನಿತರೇ, ಭಕ್ತ ಮಹಾಶಯರೇ, ಶ್ರೀಮಠದ ವಿದ್ಯಾರ್ಥಿಗಳೇ, ಅಧಿಕಾರಿ ಸ್ನೇಹಿತರೆ, ಹರಗುರು ಚರಮೂರ್ತಿಗಳೇ, ಮಾಧ್ಯಮದ ಸ್ನೇಹಿತರೆ. Madam, it is my proud privilege to welcome you on behalf of the Government of Karnataka and my Chief Minister. This Tumkur district, a land that beautifully blends heritage, progress, and aspirations. Our district has a rich cultural and spiritual legacy. The revered Siddhaganga Mutt, inspired by the ideals of Padma Bhushana, Karnataka Ratna, Trivida Dasohi Sri 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 Shivakumara Mahaswamigalu, who took the responsibility of this mutt in 1930 and has been a beacon of service, providing free education and food to lakhs of students, embodying the true spirit of inclusive growth. Siddhaganga Mutt
stands for a philosophy of service, equality and spirituality. It's a guiding ideals of Kayaka and Dasoha. Work is worship and the service is sacred. The Mutt teaches that religion is not the only prayer, but also feeding the hungry and educating the poor and helping the society. Under the guidance of Sri Shivakumara Swamiji, Siddhaganga became a symbol of compassion, discipline, simplicity, and human dignity. Its philosophy tells us that true devotion lies in serving people, respecting labor, and spreading education. Therefore, Siddhaganga Mutt is not just a religious institution, it is a living example of humanity in action. The philosophy of Siddhaganga Mutt is best understood as spirituality through service. It is noted in the Lingayat and Veerashaiva tradition, especially the ideals of Basavanna, who existed and advocated in the 12th century. In simple words, the Mutt also teaches that God is not reached only by rituals, but by honest work, compassion, equality, and service to humanity. Serving people is serving Shiva. This is why the Mutt became very famous, not just merely as a religious center, but as a social and educational institution. Just few days back, our Vice President, His Excellency Sri C.P. Radhakrishnan, recently visited the Mutt and described the legacy of Swamiji on the very platform as transforming spirituality into service and service into devotion. On behalf of the people of this region and the state, I also would like to congratulate our present Swamiji, who carries the ideals of the senior Swamiji on the same path. Honorable Rashtrapati Ji, Tumkur represents the spirit of whole India, a new India, which is changing so fast to catch up with the rest of the world. Rooted in tradition and strengthened by education, we are deeply honored by your presence, which inspires us to continue our journey with renewed commitment and dedication. Jai Hind, Jai Karnataka. ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರ ನುಡಿ ನಮನಕ್ಕಾಗಿ ಧನ್ಯವಾದಗಳು. ಇದೀಗ ಈ ಮಠದ ಅಧ್ಯಕ್ಷರು ಶಿವಕುಮಾರ ಮಹಾಸ್ವಾಮಿಯವರ ಕರಕಮಲ ಸಂಜಾತರಾದ ಸಿದ್ಧಲಿಂಗ ಮಹಾಸ್ವಾಮಿಯವರಿಂದ ಆಶೀರ್ವಚನದ ಶುಭ ಹಾರೈಕೆ. ಮರದೊಳಗೆ ಮಂದಾಗ್ನಿಯ ಉರಿಯದಂತೆನಿಸಿದೆ, ನರವಾರೊಳಗೆ ತಪವ ಕಂಪಿಲ್ಲದಂತೆನಿಸಿದೆ, ಶಿರದೊಳ ಆತ್ಮನ ನಾರೂ ಕಾಣದಂತೆನಿಸಿದೆ, ನೀನೆನಿಸಿದ ಬೆದಕ್ಕೆ ಬೆರಗಾದನೆಯ ರಾಮನಾಥ. ಬಸವಾದಿ ಪರ್ವತರನ್ನ, ಪೂಜ್ಯ ಗುರುದೇವರನ್ನ ಹನುಮಂದಲ್ಲಿ ಭಕ್ತಿಯಿಂದ ಸ್ಮರಣೆಗೈದು ಈ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಬೇಕಾಗಿದ್ದ ಸುತ್ತೂರು ಜಯದರು ಶ್ರೀರಾಜ್ ದೇಶಿಕೇಂದ್ರ ಸ್ವಾಮಿಗಳವರು ಅನಿವಾರ್ಯ ಕಾರಣದಿಂದ ಆಗಮಿಸಿಲ್ಲ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನಾಡಿನ ಉದಗಲದಲ್ಲಿ ತಮ್ಮದೇ ಆದ ಸೇವಾ ಕಾರ್ಯವನ್ನು ನೆರವೇರಿಸ್ತಾ ಇರುವಂತಹ ಎಲ್ಲ ಪೂಜ್ಯ ಶ್ರೀಗಳಲ್ಲಿ ಶರಣ ಸಮರ್ಪಿಸಿ इस जयंती में मुख्य अतिथि हमारा भव्य भारत के आदरणीय
श्रीमती द्रौपदी मुर्मू जी, आदरणीय हमारा कर्नाटक राज्यपाल तवरचंद ಗೆಹ್ಲೋಟ್ जी, ವೇದಿಕೆಯಲ್ಲಿರುವ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರೇ, ವಿ ಸೋಮಣ್ಣವರೇ, ಎಂ ಬಿ ಪಾಟೀಲ್ ಅವರೇ, ಜಿ ಪರಮೇಶ್ ಅವರೇ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಎಲ್ಲ ಆಹ್ವಾನಿತ ಗಣ್ಯ ವ್ಯಕ್ತಿಗಳೇ, ಆತ್ಮೀಯರೇ, ತಾಯಂದಿರೇ, ಮಕ್ಕಳೇ, ಇಂದು ನಾವೆಲ್ಲರೂ ಕೂಡ ನಮ್ಮ ಪರಮ ಪೂಜ್ಯ ಗುರುದೇವರ 119ನೆಯ ಜಯಂತಿಯ ಪವಿತ್ರ ಮಂಗಳ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹ ಅವರು. ನಮ್ಮ ಕರ್ನಾಟಕ ಅತ್ಯಂತ ಪುಣ್ಯವಾದಂತಹ ಭೂಮಿ. ಮೈಸೂರಿನಿಂದ ಬೆಳಗಾಂವರೆಗೆ, ಇಲ್ಲಿಂದ ಬೀದರ್ವರೆಗೆ, ನೀವು ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ನಮ್ಮ ವೀರಶೈವ ಲಿಂಗಾಯತ ಮಠಗಳು ಇವತ್ತು ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯೋತ್ತರದಲ್ಲಿ ಇವತ್ತು ಸಮಾಜಕ್ಕೆ ತನ್ನದೇ ಆದಂತಹ ಕೊಡುಗೆಗಳನ್ನು ಕೊಟ್ಕೊಂಡು ಬರ್ತಾ ಇರುವಂತಹದ್ದು ನಿಮ್ಮೆಲ್ಲರಿಗೂ ಕೂಡ ವೇದ್ಯವಾಗಿರುವಂತಹದ್ದು. ಆ ಪರಂಪರೆಯ ಸಾಲಿನಲ್ಲಿ ನಿಲ್ಲುವಂತಹ ಮಠ ನಮ್ಮ ಸಿದ್ಧಗಂಗಾ ಶ್ರೀಮಠ. ಅದರಲ್ಲಿ ಎತ್ತರವಾದಂತಹ ಒಂದು ದೊಡ್ಡ ವ್ಯಕ್ತಿತ್ವ ಅಂದರೆ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶ್ರೀಗಳವರು ಅಂತ ಹೆಮ್ಮೆಯಿಂದ ಅಭಿಮಾನದಿಂದ ಹೇಳಬೇಕಾಗಿರುವಂತಹದ್ದು. ನಮ್ಮ ಪರಮ ಪೂಜ್ಯರು ಸುದೀರ್ಘವಾದಂತಹ ಆಯುಷ್ಯವನ್ನು ಹೊಂದಿದಂತಹ ಅವರು. 111 ವರ್ಷಗಳ ಕಾಲ ಅವರ ಜೀವಿತಾವಧಿ ಇದ್ದಂತಹದ್ದು. ಅದರಲ್ಲಿ 89 ವರ್ಷಗಳ ಕಾಲ ಸಮಾಜಕ್ಕಾಗಿ ಸೀಮಿತವಾಗಿ ಇಟ್ಟಂತಹ ಅವರು. ಬಹುಶಃ ನಾಡಿನ ಉದಗಲದಲ್ಲಿ, ಇಷ್ಟು ಅಗಲದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಇಷ್ಟು ವರ್ಷಗಳ ಕಾಲ ಒಂದೇ ಸ್ಥಾನದಲ್ಲಿದ್ದು ಒಂದೇ ಕಾರ್ಯವನ್ನು ಅವರು ನಿರಂತರವಾಗಿ ಮಾಡಿದಂಥ ಉದಾಹರಣೆಯನ್ನು ನಾವೆಲ್ಲೂ ಕಾಣಲಿಕ್ಕೆ ಸಾಧ್ಯವಿಲ್ಲವೇನೋ ಅನ್ನುವ ಹಾಗೆ ನಮ್ಮ ಪರಮ ಪೂಜ್ಯರು ತಮ್ಮ ಬದುಕನ್ನು ಸಮಾಜಕ್ಕೆ ಅರ್ಪಣೆ ಮಾಡಿರುವಂತಹ ಅವರು. ಅವರ ಆಚಾರ ವಿಚಾರ, ಅವರ ನಡೆನುಡಿ, ಅವರ ಪದ್ಧತಿ ಇವತ್ತಿಗೂ ಕೂಡ ಅದು ಒಂದು ರೀತಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ವಿಸ್ಮಯ ಹಾಗೂ ಒಂದು ಪವಾಡ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವರ ದಾರಿಯಲ್ಲಿ ನಡೆಯುವಂತಹದ್ದು ಅತ್ಯಂತ ಕಠಿಣವಾಗಿರುವಂತಹ ಒಂದು ದಾರಿಯನ್ನು ಪೂಜ್ಯರು ಸಲ್ಲಿಸಿರುವಂತಹ ಅವರು. ಅವರ ಬದುಕಿನಲ್ಲಿ 2 ಮುಖ್ಯವಾದಂತಹ ಘಟನೆಗಳು. ಒಂದು, ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ಅದು ಯಾರಿಗೆ? ಗ್ರಾಮಾಂತರ ಮಕ್ಕಳ ಶಿಕ್ಷಣಕ್ಕೆ ಉತ್ತಮ ಶಿಕ್ಷಣ ಕೊಡಬೇಕು. ಆದರೆ ರೀತಿಯಲ್ಲಿ ಆ ಗ್ರಾಮಾಂತರ ಮಕ್ಕಳಲ್ಲಿ ಗ್ರಾಮಾಂತರ ಶಾಲೆಗಳನ್ನು ತೆರೆಯಬೇಕು. ಆ ಮೂಲಕ ಗ್ರಾಮಾಂತರದಲ್ಲಿರುವ ಹೆಣ್ಣು ಮಕ್ಕಳಿಗೆ 10ನೇ ತರಗತಿ ಶಿಕ್ಷಣ ಆಗಬೇಕು ಅನ್ನುವಂತಹ ಬಹುದೊಡ್ಡ ಆಸೆಯನ್ನು ನಮ್ಮ ಪರಮ ಪೂಜ್ಯರು ಇಟ್ಕೊಂಡಂತಹ ಅವರು ಸ್ವತಂತ್ರ ಪೂರ್ವದಿಂದ ಅವರ ಗುರುಗಳಾಗಿದ್ದಂತಹ ಉದ್ದಾನ ಶ್ರೀಗಳವರು ಏನು ಸ್ಥಾಪನೆ ಮಾಡಿದಂತಹ ಸಾರ್ವಜನಿಕ ವಿದ್ಯಾರ್ಥಿ ನಿಲಯ, ಜಾತ್ಯಾತೀತವಾಗಿ ಎಲ್ಲ ಮಕ್ಕಳಿಗೂ ಆಶ್ರಯವನ್ನು ಕೊಡುವಂತಹ ಪವಿತ್ರ ಕಾರ್ಯವನ್ನು ಪೂಜ್ಯರು ನೆರವೇರಿಸಿಕೊಂಡು ಬಂದಿರುವಂತಹದ್ದು ಈ ನಾಡಿನ ಭಾಗ್ಯ ಅನ್ನುವಂಥದ್ರಲ್ಲಿ ಯಾವ ಸಂಶಯ ಇಲ್ಲ. ನಮ್ಮ ಮಠಗಳು ಹೇಗೆ ನಡ್ಕೊಂಡು ಬಂತು ಅಂದರೆ, ಒಂದು ಮಾತನ್ನು ಚನ್ನಬಸವನವರು ಹೇಳ್ತಾರೆ, ಕಾಮಿಸದಲ್ಲದೆ ಕೊಡೋದು ಕಾಮಧೇನು, ಕಲ್ಪಿಸದಲ್ಲದೆ ಕೊಡೋದು ಕಲ್ಪವೃಕ್ಷ, ಚಿಂತಿಸದಲ್ಲದೆ ಕೊಡೋದು ಚಿಂತಾಮಣಿ, ಭಾವಿಸದಲ್ಲದೆ ಕೊಡನು, ಭಾವಿಸದೆ ಚಿಂತಿಸದೆ ಕಲ್ಪಿಸದೆ ಕೇಳದೆ ಕೊಡುವವನು ನಿಮ್ಮ ಶರಣರು ಕೂಡ ಚೆನ್ನ ಸಂಗಮದಿವ ಅನ್ನುವಾಗೆ ನಮ್ಮ ಮಠಗಳು ಹೇಗೆ ಕೊಡ್ತಾ ಇದ್ದಾವಪ್ಪ ಅಂದರೆ, ಈ ರೀತಿಯಲ್ಲಿ ಸೇವೆಯನ್ನು ಸಮಾಜಕ್ಕೆ ಸಲ್ಲಿಸುವಂತಹ ಪವಿತ್ರ ಕಾರ್ಯವನ್ನು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇರುವಂತಹ ಅವರು. ಅಂತಹ ಹಿನ್ನೆಲೆಯಲ್ಲಿ ನಮ್ಮ ಪರಮ ಪೂಜ್ಯರ 119ನೆಯ ಈ ಪವಿತ್ರ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಆದರಣೀಯವಾಗಿರುವಂತಹ ರಾಷ್ಟ್ರಪತಿಗಳು ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರುವಂತಹ ಅವರು. ನಿಜವಾಗಲೂ ಕೂಡ ನಾವು ಹೆಮ್ಮೆ ಪಡಬೇಕಾಗಿರುವಂತಹದ್ದು. ಅವರ ಬಗ್ಗೆ ನೀವೆಲ್ಲ ತಿಳ್ಕೋಬೇಕಾಗಿರುವಂಥದ್ದು ಅಂದರೆ, ಒಂದು ಆದರ್ಶವಾದ ಸರಳವಾದ ರೀತಿಯಲ್ಲಿ ಒಂದು ಗ್ರಾಮೀಣ ಪ್ರದೇಶದ ಬುಡಕಟ್ಟಿನ ಸಮುದಾಯದಿಂದ ಬಂದು ಇಷ್ಟು ಎತ್ತರಕ್ಕೆ ಬೆಳೆದಿರುವಂತಹ ಸಾಧನೆ ಅಂತಂದರೆ ನಮ್ಮ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮುರವರದು ಅನ್ನೋದನ್ನು ಹೆಮ್ಮೆಯಿಂದ ಅಭಿಮಾನದಿಂದ ಹೇಳಬೇಕಾಗಿರುವಂತಹದ್ದು. हम सभी के लिए बहुत ही गर्व और खुशी का बात है कि भारत देश की प्रथम नागरिक हमारे भव्य भारत के राष्ट्रपति आदरणीय श्रीमती द्रौपदी मुर्मू जी आज परम पूज्य डॉक्टर श्री शिवकुमार महास्वामी जी की 119 जयंती और गुरुवंदना महोत्सव में पधारे हैं। यह बहुत ही गर्व और हर्ष की बात है। माननीय महोदय, श्रीमती द्रौपदी मुर्मू जी का जन्म उड़ीसा राज्य के एक छोटे से गांव में एक आदिवासी परिवार में हुआ। उन्होंने बीए की उपाधि प्राप्त की और अपनी सेवा की शुरुआत एक शिक्षकी का रूप में की है। उसके बाद वह राजनीति में आई और मंत्री, राज्यपाल तथा हमारे देश के 15वें राष्ट्रपति और भारत की दूसरी महिला राष्ट्रपति के रूप में प्रस्तुत देश की सेवा कर रही है। उनकी मेहनत, ईमानदारी, देशभक्ति और संकल्प का प्रतिबिंब है। एक पिछड़े जनजाति से आने वाली
भारत की पहली राष्ट्रपति के रूप में तथा देश के कम उम्र के राष्ट्रपति के रूप में इन्होंने इतिहास रचा है। परम पूज्य हमारा गुरुजी जी का 119वीं जयंती उत्सव में पहली बार पधारना स्वामी जी के प्रति उनके भक्ति, बच्चों के प्रति उनका प्यार और श्री सिद्धगंगा मठ के प्रति सम्मान को दर्शाता है। श्री मठ और बच्चों के प्रति यह प्रेम और विश्वास ऐसा ही बना रहे। हम भगवान से प्रार्थना करता है और गुरु जी की प्रार्थना करता है और कृपा से और गुरु जी की कृपा से उनके हमेशा आप पर रहे हैं। इनके साथ इस महोत्सव में कर्नाटक सरकार के आदरणीय राज्यपाल श्री थावरचंद गहलोत जी भी गौरव अतिथि के रूप में यहाँ पधारे हैं। श्री मठ के प्रति इनके श्रद्धा और भक्ति अपार है। आप पर भी भगवान और पूज्य स्वामी जी का कृपा बने रहा है। ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಮಂತ್ರಿಗಳಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಬಹುಶಃ ಕೇಂದ್ರ ಮಂತ್ರಿಗಳಾಗಿ ನೀವೆಲ್ಲರೂ ಕೂಡ ಒಂದು ಗಮನಿಸಿರಬೇಕು. ಅವರ ಇಲಾಖೆಯಿಂದ ಸಂಬಂಧಪಟ್ಟಂತಹ ಒಂದು ಇವತ್ತು ನವೀಕರಿಸಬೇಕಾದ ಇಂಧನ ಮತ್ತಿತರ ವಿಚಾರಗಳಲ್ಲಿ ಬಹಳ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವರು ಪಾರ್ಲಿಮೆಂಟ್ಗೆ ಹೋಗಬೇಕಾದ್ರೆ ಹೈಡ್ರೋಜನ್ ಕಾರನ್ನು ತಾವೇ ಓಡಿಸ್ಕೊಂಡು ಹೋಗುವ ಮೂಲಕ ಅದನ್ನು ಆದರ್ಶವನ್ನು ತುಂಬಿ ಇವತ್ತು ಮುಂದಿನ ದಿವಸಗಳಲ್ಲಿ ಅಂತಹ ಒಂದು ರೀತಿ ಬದಲಾವಣೆಯನ್ನು ತರುವಂತಹ ಕಾರ್ಯವನ್ನು ಪ್ರಹ್ಲಾದ್ ಜೋಶಿ ಅವರು ಮಾಡ್ತಾ ಇದ್ದಾರೆ. ಇವತ್ತು ಆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿರುವಂಥ ಅತ್ಯಂತ ಸಂತೋಷ. ಕೇಂದ್ರ ರಾಜ್ಯ ಸಚಿವರಾಗಿರುವಂಥ ವಿ ಸೋಮನವರು ಬಹುಶಃ ರಾಷ್ಟ್ರಪತಿಗಳಲ್ಲಿ ಬರಬೇಕಾದ್ರೆ ಅವರ ಮೂಲಕವೇ ಇದು ಕಾರಣ ಆಗಿರುವಂತಹದ್ದು. ಅವರು ಮಂತ್ರಿಗಳಾದ ಮೇಲೆ ನಮ್ಮ ತುಮಕೂರು ಜಿಲ್ಲೆಯ ರೈಲ್ವೆ ಕಾಮಗಾರಿಗಳು ಅತ್ಯಂತ ಚುರುಕಾಗಿ ವೇಗವನ್ನು ಪಡೆದು ಕಾರ್ಯಕ್ರಮದಲ್ಲಿ ಅವೆಲ್ಲವೂ ಕೂಡ ಬೇಗ ಬೇಗ ಅವು ನಡೀತಾ ಇರುವಂತಹದ್ದು ಕೂಡ ನಾವೆಲ್ಲ ಹೆಮ್ಮೆ ಪಡಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಗೃಹ ಸಚಿವರಾಗಿದ್ದ ಜಿ ಪರಮೇಶ್ವರ್ ಅವರು ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಇರಲೇಬೇಕಾಗಿರುವಂತಹ ಅವರು. ಬಹುಶಃ ಸಿದ್ಧಾರ್ಥ ಬೇರೆ ಅಲ್ಲ, ಸಿದ್ಧಗಂಗಾ ಬೇರೆ ಅಲ್ಲ. ಆ ಭಾವನೆಯೊಂದಿಗೆ ನಾವು ಯಾವತ್ತೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ತುಮಕೂರಿನಲ್ಲಿ ಎರಡು ಕಣ್ಣುಗಳಂತೆ ಕೆಲಸವನ್ನು ಮಾಡ್ತಾ ಇರುವಂತಹ ಜಿ ಪರಮೇಶ್ವರ್ ಅವರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹದ್ದು ಸಂತೋಷ ಪಡುವಂತಹ ಸಂಗತಿ. ಅದೇ ರೀತಿಯಲ್ಲಿ ನಮ್ಮ ಬೃಹತ್ ಕೈಗಾರಿಕಾ ಸಚಿವರಾಗಿರುವಂಥ ಎಂ ಬಿ ಪಾಟೀಲ್ ಅವರು ಬಹುಶಃ ಅನೇಕ ದೇಶಗಳನ್ನು ಸುತ್ತಿ ನಮ್ಮ ರಾಜ್ಯದಲ್ಲಿ ಇನ್ವೆಸ್ಟ್ ಮಾಡಬೇಕು, ನೀವು ಕೈಗಾರಿಕೆಗಳನ್ನು ತೆರೀಬೇಕು, ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಅನ್ನುವಂತಹ ಬಹುದೊಡ್ಡ ಹೋರಾಟವನ್ನು ಮಾಡ್ತಾ ಇರುವಂತಹ ಕೈಗಾರಿಕಾ ಸಚಿವರಾಗಿರುವಂತಹ ಎಂ ಬಿ ಪಾಟೀಲ್ ಅವರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹದ್ದು ಅತ್ಯಂತ ಹೆಮ್ಮೆ ಪಡುವಂತಹ ಸಂಗತಿ. ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹುಶಃ ನಾವೆಲ್ಲ ಹೆಮ್ಮೆ ಪಡಬೇಕು. ನಾನು ಕೊನೆಯ ಕ್ಷಣದಲ್ಲಿ ರಾಷ್ಟ್ರಪತಿಗಳಿಗೆ ಒಂದು ಪತ್ರವನ್ನು ಬರೆದೆ ಅವರಿಗೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದಲ್ಲಿರುವ ಏಕೈಕ ಮಂತ್ರಿ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬೇ ಇರುವಂತಹ ಅವರು. ರಾಷ್ಟ್ರಪತಿಗಳು ಮಹಿಳೆ ಆಗಿರೋದ್ರಿಂದ ಅವರೇ ಕಾರ್ಯಕ್ರಮಕ್ಕೆ ಬಂದರೆ ಶೋಭೆ ಇರ್ತದೆ ಎನ್ನುವಂತಹ ಮಾತಿನಿಂದ ಕೇಳಿದಾಗ ರಾಷ್ಟ್ರಪತಿಗಳ ಒಂದು ಆದೇಶವೂ ಕೂಡ ಕೊಟ್ಟರು. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರಾಗಿ ಅಂಗವಿಕಲರ ಬಗ್ಗೆ ಕಾಳಜಿಯನ್ನು ಇಟ್ಟುಕೊಂಡು ತುಂಬ ಶ್ರದ್ಧಾಪೂರ್ವಕವಾಗಿ ಕೆಲಸ ಮಾಡ್ತಾ ಇರುವಂತಹ ತಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹದ್ದು ಅತ್ಯಂತ ಹೆಮ್ಮೆ ಪಡುವಂತಹ ಸಂಗತಿ. ಈ ಕಾರ್ಯಕ್ರಮದಲ್ಲಿ ಮತ್ತಿತರ ರಾಜಣ್ಣವರು ಬರಬೇಕಾಗಿತ್ತು, ಜಯಚಂದ್ರ ಬರಬೇಕಾಗಿತ್ತು, ನಮ್ಮ ಶಾಸಕ ವೇದಿಕೆ ಮೇಲೆ ಇಬ್ಬರು ಇರಬೇಕಾಗಿತ್ತು, ಮತ್ತು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಹೊಸತೂರಿನ ಜಗದ ಶಿವದೇಶಿಕೇನ ಮಹಾಸ್ವಾಮಿಗಳು ಆಗಮಿಸಬೇಕಾಗಿತ್ತು. ಅನ್ನೇ ಕಾರಣಯುಕ್ತವಾಗಿ ಪೂಜ್ಯರ 12:30 ಗಂಟೆಗೆ ಆಗಮಿಸುವಂತಹವರಿದ್ದಾರೆ. ಅವರೆಲ್ಲರೂ ಕೂಡ ಬರಬೇಕಾಗಿತ್ತು. ಅನಿವಾರ್ಯ, ಅವರು ಯಾರೂ ಕೂಡ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವ ಮಾತನ್ನು ಹೇಳ್ತಾ ನಮ್ಮ APJ ಅಬ್ದುಲ್ ಕಲಾಂರವರು ನಮ್ಮ ಮಠಕ್ಕೆ ಬಂದಾಗ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಹೇಳಿದಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತೇನೆ. ಶ್ರೀ ಶಿವಕುಮಾರ ಸ್ವಾಮೀಜಿ ಇಸ್ ದ ಸೇಕ್ರೆಡ್ ಸೇಜ್. He is mere inspiring to meet the Holy Swamiji. On his birthday, it is beautiful day for the nation. The birthday of Swamiji radiates hope and peace to the nation ಅನ್ನುವಂತಹ ಮಾತನ್ನು APJ ಅಬ್ದುಲ್ ಕಲಾಂ ಅವರು ಹೇಳಿರುವಂತಹ ಮಾತು ಇವತ್ತು ಪರಮ ಪೂಜ್ಯ ಆಶೀರ್ವಾದದಿಂದ ಅಂತಹ ಒಂದು ವಾತಾವರಣ ಎಲ್ಲ ಕಡೆ ಉಂಟಾಗಲಿ ಎನ್ನುವಂತಹ ಆರೈಕೆಯನ್ನು ವ್ಯಕ್ತ ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನಾನು ಎರಡು ಮಾತುಗಳನ್ನು ವಿರಾಮ ಕೊಡ್ತೇನೆ. ಆಶೀರ್ವಾದದ ಮಾತುಗಳ ಮೂಲಕ ಪೂಜ್ಯರನ್ನು ಸ್ಮರಿಸಿಕೊಂಡ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗೆ ಧನ್ಯವಾದಗಳು. ಕೇಂದ್ರ ಸಚಿವರಾದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ನಮ್ಮ ನಾಡು ಮತ್ತು ರಾಷ್ಟ್ರ ಕಂಡಂತಹ ಒಬ್ಬ ಪ್ರಭಾವಶೀಲ ನಾಯಕರಲ್ಲಿ ಒಬ್ಬರು. ಸುದೀರ್ಘ ಕಾಲದಿಂದ ಸಾರ್ವಜನಿಕ ಜೀವನದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದೀಗ ಅವರು ತಮ್ಮ ನುಡಿ ನಮನವನ್ನು ಸಲ್ಲಿಸಬೇಕು ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸ್ತೇನೆ. ಪರಮ ಪೂಜ್ಯ
ಶಿವಕುಮಾರ ಸ್ವಾಮೀಜಿಯವರ 119ನೆಯ ಜಯಂತಿ ಮತ್ತು ಗುರುವಂದನಾ ಮಹೋತ್ಸವದ ರಾಷ್ಟ್ರಪತಿಗಳ ಉಪಸ್ಥಿತಿಯಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಮತ್ತು ಎಲ್ಲ ಪೂಜ್ಯ ಸ್ವಾಮಿಗಳ ಪಾದಾರವಿಂದದಲ್ಲಿ ವಂದಿಸಿ ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ರಾಷ್ಟ್ರಪತಿಗಳು ದೆಹಲಿಯಿಂದ ಇದೇ ಕಾರ್ಯಕ್ರಮಕ್ಕಾಗಿ ಬಂದು ಅವರು ಕೂಡ ಶಿವಕುಮಾರ ಸ್ವಾಮೀಜಿಯವರ ಸಮಾಧಿಯ ಮುಂದೆ ಧ್ಯಾನಾಸಕ್ತರಾಗಿ ಕೂತಿರುವಂಥದ್ದು ಅವರು ದೈಹಿಕವಾಗಿ ಇವತ್ತು ನಮ್ಮ ಜೊತೆ ಇರಲಿಲ್ಲ ಅಂದರೂ ಸಹಿತ ಪೂಜ್ಯ ಶಿವಕುಮಾರ ಸ್ವಾಮಿಗಳ ಆ ಭಕ್ತಿಯ ತಪಸ್ಸಿನ ಪ್ರಭಾವ ಎಷ್ಟಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೋದು ಅನ್ನುವಂಥದ್ದನ್ನು ಹೇಳ್ತಾ ಪೂಜ್ಯ ಕಿರಿಯ ಶ್ರೀಗಳಾದಂಥ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳೇ, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಭಾಳ ಆಗ್ರಹಪೂರ್ವಕವಾಗಿ ಕರೆದಂಥ ಶ್ರೀ ವಿ ಸೋಮಣ್ಣನವರೇ, ಸ್ನೇಹಿತರಾದಂಥ ಹಿರಿಯರಾದಂಥ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ಶ್ರೀ ಎಂ ಬಿ ಪಾಟೀಲ್ ಅವರೇ, ಹಾಗೂ ಬೇರೆ ಬೇರೆ ಮೂಲೆಗಳಿಂದ ಬಂದಿರುವಂತಹ ಎಲ್ಲ ಜನ ನೆಚ್ಚಿನ ಭಕ್ತರೇ ಹಾಗೂ ಸಹೋದರಿ ಲಕ್ಷ್ಮೀ ಹೆಬ್ಬಾಳಕರ್ ಅವರೇ ಮತ್ತು ಎಲ್ಲ ಭಕ್ತಾದಿಗಳೇ, ಇಂದು ತುಮಕೂರಿಗೆ ಕಾಲಿಡುತ್ತಿದ್ದರೆ ವಿಶೇಷವಾಗಿ ಶಿವಕುಮಾರ ಸ್ವಾಮೀಜಿಯವರನ್ನ ಪ್ರತ್ಯಕ್ಷವಾಗಿ ಅನೇಕ ಬಾರಿ ದರ್ಶನವನ್ನು ಪಡೆದಂಥ ಭಾಗ್ಯ ನಂದು ಇದೆ. ಹಾಗಾಗಿ ಇಲ್ಲಿ ಬಂದಾಗ ಒಂದು ರೀತಿ ದೇವಲೋಕಕ್ಕೆ ಬಂದಂಥ ಅನುಭವ ಆಗ್ತದೆ ಅನ್ನುವಂಥ ಮಾತನ್ನು ನಾನು ಅತ್ಯಂತ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಸಿದ್ಧಗಂಗಾ ಮಠ ಕೇವಲ ಉಳಿದಂತೆ ಒಂದು ಮಠ ಅಲ್ಲ, ಅದು ಆಧುನಿಕ ಸಂಸ್ಕಾರ ಕೇಂದ್ರ. ಅದು ಅನ್ನದಾಸೋಹ, ಅಕ್ಷರ ದಾಸೋಹ ಮತ್ತು ವಿಶ್ವದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಇರಲಾರದಂತಹ ಸಾಮಾನ್ಯ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೊಡುವಂತಹ ಏಕೈಕ ಒಂದು ಯಾವುದಾದರೂ ಕೇಂದ್ರ ಇದ್ದರೆ ಅದು ಸಿದ್ಧಗಂಗಾ ಮಠ. ಅದು ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದದಿಂದ. ಶಿವಕುಮಾರ ಸ್ವಾಮೀಜಿಯವರು ಒಬ್ಬ ಶಕ್ತಿಯಾಗಿ ಕಂಡು ನಮ್ಮೆಲ್ಲರಿಗೂ ಅವರು ಕೇವಲ ಒಬ್ಬ ಮಹಾ ಸಂತ ಅಷ್ಟೇ ಅಲ್ಲ, ಮಹಾನ್ ಸಂತರಂತೂ ಹೌದೇ ಹೌದು, ಅದರ ಜೊತೆಗೆ ಹಸುವಿನ ನೋವನ್ನು ಅರ್ಥ ಮಾಡಿಕೊಂಡ ಹೃದಯದ ಕಥೆ ಡಾಕ್ಟರ್ ಶಿವಕುಮಾರ್ ಅವ್ರದ್ದು. ಕಣ್ಣೀರನ್ನು ಒರೆಸಿರುವ ಕಥೆ ಡಾಕ್ಟರ್ ಶಿವಕುಮಾರ್ ಅವ್ರದ್ದು. ಪರಮ ಪೂಜ್ಯ ಶಿವಕುಮಾರ್ ಅವ್ರದ್ದು. ಅನಾಥರಿಗೆ ಅಪ್ಪನಾದಂಥ ಕಥೆ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ್ ಅವರು ಅನ್ನುವಂಥದ್ದನ್ನು ನಾವು ಮರಿಬಾರದು. ಹಾಗಾಗಿ ಇದು ದೇವಲೋಕ ಅಂತ ಹೇಳಿದ್ದೆ, ಏನೋ ಒಂದು ಹೊಗಳಿಕೆಗೆ ಬಾಯ್ಮಾತಿನಿಂದ ಬಂದಂಥ ವಿಷಯ ಅಲ್ಲ ಅದು. ಅನ್ನದಾಸೋಹ ಇದು ಕೇವಲ ಊಟ ಅಲ್ಲ. ಯಾವಾಗ ಶ್ರೀಕೃಷ್ಣ ಪರಮಾತ್ಮ ಸಂಧಾನಕ್ಕೆ ಬರ್ತಾನೆ, ಆವಾಗ ಶ್ರೀಕೃಷ್ಣ ದುರ್ಯೋಧನನ ಮನೆಯಲ್ಲಿದೆ, ಮತ್ತಿನ್ಯಾರ್ದೋ ಮನೆಯಲ್ಲಿ ಆ ವೈಭೋಗವನ್ನೆಲ್ಲ ಬಿಟ್ಟು ವಿದುರನ ಮನೆಗೆ ಹೋಗ್ತಾನೆ. ಕಾರಣ ಏನು ಅಂತಂದ್ರೆ, ಯಾವ ಅನ್ನವನ್ನು ತಿಂತೀವಿ ಅದು ನಮ್ಮ ಮನಸ್ಸಿನ ಮೇಲೆಯೂ ಪ್ರಭಾವ ಮಾಡ್ತದೆ, ಬುದ್ಧಿಯ ಮೇಲೆಯೂ ಪ್ರಭಾವ ಮಾಡ್ತದೆ ಅಂತ ಹೇಳಿ ಏನು ಹೇಳಿದ ಅದನ್ನು ನೆನಪಾಡಿಕೊಂಡು ನಾ ಹೇಳ್ತಾ ಇದ್ದೀನಿ. ಇಲ್ಲಿಯ ಅನ್ನದಾಸೋಹ ಮಕ್ಕಳಿಗೆ ಒಳ್ಳೆಯ ರಕ್ತವನ್ನು ಮಾಡಿ ಒಳ್ಳೆಯ ಬುದ್ಧಿಯನ್ನು ಕೊಡುವಂತಹ ಒಂದು ಅನ್ನದಾಸೋಹ. ಯಾಕಂದರೆ ಇದು ಪುಣ್ಯದ ಅನ್ನ ಅನ್ನುವಂಥದ್ದನ್ನು ನಾವು ಮರಿಬಾರದು. ಜಾತಿ ಧರ್ಮ ಇವುಗಳನ್ನೆಲ್ಲ ಭೇದಿಸಿ ಯಾರೂ ಕೂಡ ಹಸಿವಿನಿಂದ ಇರಬಾರದು, ದುಡ್ಡು ಇಲ್ಲ ಅನ್ನುವ ಕಾರಣಕ್ಕೆ ಜ್ಞಾನದಿಂದ ವಂಚಿತ ಆಗಬಾರದು ಅನ್ನುವಂಥ ಒಂದು ಬಹುದೊಡ್ಡ ಕಾಯಕ ಸಿದ್ಧಾಂತವನ್ನು ಕೊಟ್ಟಂಥ ಪರಮ ಪೂಜ್ಯರು ಅವರು ಅನ್ನ ಆಶ್ರಯ ನೀಡಿ ಇವತ್ತು ನಿಜವಾದ ಸಾಮಾಜಿಕ ಸಮಾನತೆಯನ್ನು ಬರೆದಿರುವಂಥ ಯಾವುದಾದರೂ ಒಬ್ಬ ಮಹಾನ್ ಸಂತ ನಮ್ಮ ಮಧ್ಯೆ ನಡೆದಾಡಿದ್ರೆ ಅದೇ ನಡೆದಾಡುವ ದೇವರು ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಅನ್ನುವಂಥದ್ದನ್ನು ನಾವು ನೆನಪಿಟ್ಟುಕೋಬೇಕು. ಏನು ಬಸವಣ್ಣನವರು ಹೇಳಿದರು, ಕಾಯಕವೇ ಕೈಲಾಸ. 111 ವರ್ಷ he lived for 111 years until his last breath. He never took rest. He was only bothered, he was only worried. कभी भी जब सोचते थे बच्चों के बारे में सोचते थे, समाज के बारे में सोचते थे,
संस्था में जो गरीब से गरीब व्यक्ति आते थे उनके बारे में सोचते थे, उनका कैसा शिक्षण दे, उनको कैसे किस कॉलेज में भेजे, उनका जीवन का व्यक्तित्व का पूरा विकसन कैसे हो, वो अंत तक सोचते रहे। एट द एज ऑफ 111 years he never slept for more than 4 hours in a day and he always ಯಾವತ್ತೂ ಸಹಿತ ತಮ್ಮ ಭಕ್ತರ ಬಗ್ಗೆ ಚಿಂತನೆ 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 ಅವರನ್ನ ನಾನೊಂದು ಎತ್ತರದ ಸ್ಥಾನಕ್ಕೆ ಒಯ್ಯಬೇಕು ಅನ್ನುವಂತಹ ಕಳಕಳಿ, ಆ ಜ್ಞಾನ ದಾಸೋಹ ಅದನ್ನೇನು ಕೊಟ್ಟರಲ್ಲ, ಆ ಕಾರಣದಿಂದ ಇವತ್ತು ನಮ್ಮ ಮಧ್ಯೆ ಇದ್ದಂತಹ ಒಬ್ಬ ವ್ಯಕ್ತಿ ಇವತ್ತು ದೈವತ್ವವನ್ನು ಪಡೆದಿದ್ದಾರೆ ಅನ್ನುವಂತಹ ಸಂಗತಿಯನ್ನು ನಾವು ಮರಿಬಾರದು. ಒಬ್ಬ ವ್ಯಕ್ತಿ ಯಾವಾಗ ದೈವತ್ವವನ್ನು ಪಡಿತಾನೆ, ಯಾವುದನ್ನು ತಾನು ಹೇಳ್ತಾನೆ ಅದನ್ನು ನಡೆಸಿದಾಗ, ಮಾತು ಕೃತಿಯಲ್ಲಿ ವ್ಯತ್ಯಾಸ ಕಮ್ಮಿ ಆದಾಗ ಒಬ್ಬ ವ್ಯಕ್ತಿ ನರನಿಂದ ನಾರಾಯಣ ಆಗ್ತಾನೆ, ಮನುಷ್ಯ ಮಹಾದೇವನಾಗ್ತಾನೆ. ನಮ್ಮ ಮಧ್ಯೆ ಇದ್ದಂತಹ ಒಬ್ಬ ವ್ಯಕ್ತಿ ಮನುಷ್ಯನಿಂದ ಮಹಾದೇವನಾದಂತಹ ಯಾವುದಾದ್ರೂ ಒಂದು ಇದ್ರೆ ಅದು ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರು ಅನ್ನುವಂಥ ಸಂಗತಿಯನ್ನು ನಾವು ಮರಿಬಾರದು ಸ್ನೇಹಿತರೆ. ಹಾಗಾಗಿ 90 ವರ್ಷದ ಹಿಂದೆ 90 वर्ष पहले चूल्हा जब जो इधर शुरू हुआ था वो अभी भी ऐसे ही चल रहे हैं और जो आते हैं कहाँ से आते हैं पता नहीं है, जिसको माँ नहीं बाप नहीं कोई नहीं, वो आते हैं, वो बड़े बन के जाते हैं, एक शिक्षण भी लेते हैं और एक संस्कारित होके भी बाहर जाते हैं। ये सिद्ध गंगा मठ है, इसीलिए जो सिद्ध गंगा मठ में आता है वो सिद्ध होके ही बाहर जाता है। ऐसे एक कल्पना हमारे बीच में है। सिद्धगंगा मठದ ಕೊಡುಗೆಯಿಂದ सिद्धगंगा के कारण ही आज कर्नाटक एक दासोह प्रदेश करके माना जाता है। इसीलिए 10,000 लोगों को आज भी हमारे जो आज के जो स्वामी जी है परम पूज्य सिद्धलिंग महास्वामी जी, वही कार्य, वही श्रद्धा से, वही भक्ति से, वही कमिटमेंट से आगे बढ़ा रहे। पूज्य स्वामी जी मेरा शत शत प्रणाम भारत सरकार से ओर से आपको। इसी के साथ मैं ये भी कहना चाहता हूँ 10,000 लोगों को, एक व्यक्ति को 2 बच्चे रहते हैं घर में, ठीक समय के कभी कभी खाना पका नहीं पाते हैं, लेकिन 10,000 लोगों को समय के अनुसार हर दिन उनको पेट भी भराते हैं, उनका ज्ञान भंडार भी भराते हैं। ये है सिद्धगंगा। ಆದ್ದರಿಂದ ನಾನೊಂದು ಮಾತು ಹೇಳ್ತೀನಿ, 90 ವರ್ಷದಿಂದ ಹಚ್ಚಿದ ಒಲೆ ಆರಿಲ್ಲ, ಅದು ಮುಂದವು ಆರೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಕೊನೆಯದಾಗಿ ಇಷ್ಟನ್ನು ಹೇಳಲಿಕ್ಕೆ ಬಯಸ್ತೇನೆ। श्रद्धेय अटल जी इधर आए हुए थे। श्रद्धेय अटल जी ने कहा था, श्रद्धेय अटल जी बहुत श्रद्धा रखते थे पूज्य शिवकुमार स्वामी जी के बारे में। शिवकुमार स्वामी जी ಅವ್ರ ಬಗ್ಗೆ ಬಹಳ ಶ್ರದ್ಧೆಯನ್ನು ಇಟ್ಕೊಂಡಿದ್ರು ಅಟಲ್ ಜಿ ಅವರು. ಅಟಲ್ ಜಿ ಅವರು ಹೇಳ್ತಿದ್ರು, ಉತ್ತರದಲ್ಲಿ ಗಂಗೆ, ದಕ್ಷಿಣದಲ್ಲಿ ಸಿದ್ಧಗಂಗೆ ಅನ್ನುವಂಥ ಮಾತನ್ನು ಹೇಳುತ್ತೆ ಅಟಲ್ ಬಿಹಾರಿ ವಾಜಪೇಯಿ. ಇದೇ ವೇದಿಕೆಯಿಂದ ಹೇಳಿದ್ರು, ಉತ್ತರದಲ್ಲಿ ಗಂಗೆ, ದಕ್ಷಿಣದಲ್ಲಿ ಸಿದ್ಧಗಂಗೆ. ಉತ್ತರದಲ್ಲಿಯ ಗಂಗೆ ಮನೆಯ ಅಲ್ಲಿನ ಜನರ ಮಕ್ಕಳ ಪಾಪವನ್ನು ತೊಳೆದ್ರೆ, ದಕ್ಷಿಣ ಗಂಗೆ ಇಲ್ಲಿನ ಜನರಿಗೆ ಸಂಸ್ಕಾರವನ್ನು ಕೊಟ್ಟು ಅವರ ಜೀವನವನ್ನು ಉತ್ತುಂಗಕ್ಕೆ ಒಯ್ಯುವಂತಹ ಗಂಗೆ ಸಿದ್ಧಗಂಗೆ ಅನ್ನುವಂಥ ಮಾತನ್ನು ಅಟಲ್ ಜಿ ಹೇಳಿದ್ರು. ಅಂಥ ಅಟಲ್ ಜಿಯವರ ಹಸಿದವರಿಗೆ ಅನ್ನ, ಆಶ್ರಯ, ಶಿಕ್ಷಣ ಇದು ಅವರು ಮಾಡಿದಂಥದ್ದು. ಹಾಗಾಗಿ ಗಂಗೆ ಪಾಪವನ್ನು ತೊಳೆದ್ರೆ ಸಿದ್ಧಗಂಗೆ ಲಕ್ಷಾಂತರ ಬಡವರ ಕತ್ತಲನ್ನ ಅದು ದೂರ ಮಾಡುವಂತಹ ಸಿದ್ಧಗಂಗೆ ಅನ್ನುವಂತಹ ಮಾತನ್ನ ವಾಜಪೇಯಿ ಹೇಳಿದ್ದರು. ಅದನ್ನು ನೆನೆಸ್ತಾ ಇವತ್ತು ರಾಜಕಾರಣಿಗಳು ದೇಶವನ್ನು ಆಳಬಹುದು, ಆದರೆ ಅಟಲ್ ಜಿ ಹೇಳಿದರು ರಾಜಕಾರಣಿಗಳು ದೇಶವನ್ನು ಆಳಬಹುದು, ಆದರೆ ಶಿವಕುಮಾರ ಸ್ವಾಮೀಜಿಯಂತಹ ಪುರುಷರು ಸಮಾಜವನ್ನು ಜನರೇಷನ್ ಅನ್ನು ಮುಂದಕ್ಕೆ ನಡೆಸ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ರು. अंत ಒಂದು ऐसे पुण्य भूमि में आप पधारे हुए हैं। फिर से एक बार इस प्रदेश के एक भारत सरकार के मंत्री के नाते मैं आपको स्वागत करता हूं। ಈ ದೇಶದಲ್ಲಿ ಶಾಂತಿ, ಸಮೃದ್ಧಿ, ಸಂಸ್ಕಾರ ಇದ್ದರೆ ಈ ಥರದ ಪೂಜ್ಯ ಸ್ವಾಮೀಜಿಯವರಿಂದ. ಆ ಕಾರಣಕ್ಕಾಗಿಯೇ ಇವತ್ತು ಜಗತ್ತಿನಲ್ಲಿ ಎಲ್ಲ ಕಡೆ ಅಶಾಂತಿ ಇದ್ದರೂ ಸಹಿತ, ಜಗತ್ತಿನಲ್ಲಿ ಎಲ್ಲ ಕಡೆ ಸಮಸ್ಯೆ ಇದ್ದರೂ ಸಹಿತ, ಭಾರತದಲ್ಲಿ ಯಾವುದೇ ಸಮಸ್ಯೆ ಇರಲಾರದೆ ಪೆಟ್ರೋಲ್ ಬಗ್ಗೆ ಸಮಸ್ಯೆ ಆಗ್ತದೆ ಅಂತ ಹೇಳಿದ್ರು, ಪೆಟ್ರೋಲ್ ಬಗ್ಗೆಯೂ ಸಮಸ್ಯೆ ಆಗಲಿಲ್ಲ, ಡೀಸೆಲ್ ಬಗ್ಗೆಯೂ ಸಮಸ್ಯೆ ಆಗಲಿಲ್ಲ. ಬೇರೆ ಕಡೆ ಎಲ್ಲಿಂದ ರಾಕೆಟ್ ಬೀಳ್ಬೋದು, ಎಲ್ಲಿಂದ ಮಿಸೈಲ್ ಬೀಳ್ಬೋದು ಅಂತ ವಿಚಾರ ಮಾಡಿದರೆ ಧರ್ಮಸಭೆ ನಡೆಯುತ್ತಿರುವಂತಹ ದೇಶ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ರೆ ಅದು ಭಾರತ ಅನ್ನುವಂಥ ಸಂಗತಿಯನ್ನು ಮರಿಬಾರದು ಅನ್ನುವಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ. ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ ಧನ್ಯವಾದಗಳು.
His Excellency the Governor of Karnataka, Dr. Thawar Chand Gehlot ji, is from Madhya Pradesh and has had a long and distinguished career in public service. Before becoming governor, he served as the Union Minister for Social Justice and Empowerment, where he worked for the welfare of the weaker sections of the society. Known for his simplicity, dedication, and commitment to social justice, he continues to play a key constitutional role in the governance of Karnataka. I humbly request Dr. Thawar Chand Gehlot ji, the Honorable Governor of Karnataka, to kindly deliver his address. मंच पर उपस्थित भारत की माननीय राष्ट्रपति श्रीमती द्रौपदी मुर्मू जी, भारत सरकार के माननीय मंत्री प्रहलाद जोशी जी, श्री श्री सिद्धगंगा मठ के महास्वामी जी एवं राज्य मंत्री भारत सरकार आदरणीय श्री वी सोमन्ना जी, कर्नाटक सरकार के माननीय गृह मंत्री एवं तुमकुर जिले के प्रभारी मंत्री डॉक्टर जी परमेश्वर जी, कर्नाटक सरकार के माननीय मंत्री श्री एम.बी. पाटिल जी एवं माननीय मंत्री श्रीमती लक्ष्मी हेब्बारकर जी, उपस्थित सभी गणमान्य अतिथिगण, मठ के समस्त पदाधिकारी और धर्म प्रेमी भाइयों एवं मीडिया के महानुभाव, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. मैं श्री सिद्धगंगा मठ के त्रिविध दासोही परम पूज्य डॉक्टर श्री शिव कुमार महायोगी जी एवं मठ के संतों, मनुष्यों, आचार्यों और मठ को महान परंपरा और प्रयासों को सादर नमन करता हूँ. मानवता के कल्याण के लिए 111 वर्ष तक समर्पित भाव से कार्य करने वाले परम पूज्य डॉक्टर श्री शिव कुमार स्वामी जी के 119वें जन्मोत्सव में आकर संत गणों के दर्शन एवं आशीर्वाद का अवसर प्राप्त हुआ. इसके लिए मैं आप सभी को धन्यवाद देता हूं और आप सबके प्रति आभार व्यक्त करता हूं. मैं माननीय राष्ट्रपति जी का हृदय से स्वागत करता हूं. आपका यहाँ आना परम पूज्य त्रिविध दासोही डॉक्टर श्री शिव कुमार स्वामी जी के प्रति श्रद्धांजलि के साथ साथ उस महान संत परंपरा के प्रति राष्ट्र का नमन है जिसने भारत की आत्मा को दिशा दी है. परम पूज्य डॉक्टर श्री शिव कुमार स्वामी जी ने अपने संपूर्ण जीवन को अन्न दासोही, विद्या दासोही और अक्षर दासोही के त्रिविध सिद्धांतों को समर्पित कर दिया. उनके लिए सेवा कोई औपचारिक कर्तव्य नहीं था बल्कि साधना थी. उन्होंने सिद्ध किया कि सच्ची आध्यात्मिकता वही है जो भूखे को भोजन, जिज्ञासु को ज्ञान और समाज को संस्कार प्रदान करे. वे मानवता के सच्चे प्रतीक थे जो जाति और धर्म से ऊपर उठकर समाज की सेवा करते थे. सबका साथ सबका विकास की सोच के साथ उनके द्वारा किए गए कार्यों के लिए अनेक राष्ट्रीय और अंतर्राष्ट्रीय पुरस्कार एवं सम्मानों से उन्हें सम्मानित किया गया और भारत सरकार द्वारा 2015 में उन्हें पद्म भूषण से सम्मानित किया गया. श्री सिद्धगंगा मठ सामाजिक आर्थिक परिवर्तन कर समाज को आत्मनिर्भर बनाने, सामाजिक समता और समानता, समृद्धि, उत्कृष्टता, सशक्तिकरण, उद्यमिता और ज्ञानोदय के लिए सभी को मूल्यवान शिक्षा देने का महत्वपूर्ण कार्य कर रहा है. सामाजिक एवं धार्मिक प्रगति में इस मठ का योगदान सराहनीय और प्रशंसनीय है. जगद्गुरु श्री सिद्धलिंग महास्वामी जी अपनी दूरदर्शिता और सद्भावना से मठ की महान परंपराओं और प्रयासों को आगे बढ़ाते हुए श्री मठ की सेवा, भावना और ख्याति को वैश्विक आयाम तक पहुंचाने का प्रयास कर रहे हैं. परम पूज्य डॉक्टर श्री शिव कुमार स्वामी जी को नमन करते हुए सर्वे भवन्तु सुखिना, सर्वे संतु निरामया के आशीर्वाद की कामना करते हुए मेरी वाणी को विराम देता हूँ. धन्यवाद. जय हिंद,
जय कर्नाटक। I profusely thank His Excellency for his meaningful address. It's a proud privilege to have with us our very, very distinguished chief guest, Honorable President of India, Srimati Draupadi Murmu ji, on this very graceful occasion of 119th birthday celebration of Shivakumar Mahaswami ji. Born on 28th June 1958, she comes from a very humble tribal family in Odisha. As the first tribal woman and one of the youngest leaders to occupy the highest constitutional office, I great respect request Honorable President of India to kindly deliver her address. Thank you. कर्नाटक के राज्यपाल श्री थावरचंद गहलोत जी, केंद्रीय उपभोक्ता मामले, खाद्य और सार्वजनिक वितरण एवं नवीन और नवीकरणीय ऊर्जा मंत्री श्री प्रहलाद जोशी जी, रेल एवं जलशक्ति राज्य मंत्री श्री पी सोमना जी, राज्य सरकार में मंत्री डॉक्टर जी परमेश्वर जी, श्री एम बी पाटिल जी, श्रीमती लक्ष्मी केवलकर जी, प्रेसिडेंट श्री सिद्धगंगा मठ श्री सिद्धलिंगा स्वामी जी, देवी और सजनों, प्यारे बच्चों, नमस्कार, जुहार। ओम नमः शिवाय, ओम नमः शिवाय, ओम नमः शिवाय। ये उद्घोष ये मठों का आत्मा है। सहोदरा सहोदरी तमगे एलुरिरु नन्ना सप्रेम नमस्कार गडु। श्री शिव कुमार स्वामी जी की जयंती और गुरुवंदना के शुभ अवसर पर यहाँ उपस्थित होकर मुझे बहुत प्रसन्नता हो रही है। मुझे यहाँ आके श्री शिव कुमार स्वामी जी के सानिध्य मिला, उनको नमन करने का, ये मठ का पवित्रता को अनुभव करने का मुझे जो मौका मिला, इसीलिए समन्ना जी को मैं बहुत बहुत धन्यवाद देना चाहती हूँ और प्रहलाद जी को भी बहुत धन्यवाद देना चाहती हूँ। उन्होंने ये पवित्र मठ को दर्शन करने के लिए, बच्चों से मिलने के लिए, यहाँ के पवित्र संतों से मिलने के लिए मुझे मौका दिया गया, इसलिए उनको बहुत बहुत धन्यवाद देना चाहती हूँ। मैं मानती हूँ कि श्री शिव कुमार स्वामी जी जैसे संत हमारे समाज और राष्ट्र की आत्मा को स्वरूप प्रदान करते हैं। उनका भौतिक शरीर वर्ष 2019 में परम तत्व में विलीन हो गया, परंतु उनकी अध्यात्म धारा समाज का और देश का स्वदेव सिंचित पोषण करती रहे। हमारी परंपरा में प्रार्थना है, जीवेम श्रद्धः शतम भूयश्च श्रद्धेय शतात्, अर्थात हम 100 वर्षों की आयु तक जीवित रहे और 100 वर्षों से अधिक आयु तक भी जीवित रहे। इस प्रार्थना में केवल लंबी आयु की कामना नहीं की गई है। इस प्रार्थना में व्यक्ति द्वारा पूर्णतः स्वस्थ, सक्रिय और आत्मनिर्भर रहने की कामना की गई है। मुझे बताया गया है कि शिव कुमार स्वामी जी ने शताब्दी जन्मोत्सव संपन्न करने के बाद कई वर्षों तक अपनी आध्यात्मिक सक्रियता से मानवता को समृद्ध किया। गरीबी और वंचितों की सेवा में समर्पित उनका जीवन और कल्याण कार्यों द्वारा आध्यात्म को व्यक्त करने का विलक्षण उदाहरण है। देवियों और स्वजन, स्वामी जी के सत्कार्यों की परंपरा को आगे बढ़ाने के लिए मैं मठ से जुड़े सभी लोगों की प्रशंसा करती हूँ। इस मठ द्वारा बड़ी संख्या में ग्रामीण बच्चों के लिए निःशुल्क भोजन, आवास और शिक्षा की व्यवस्था करना अत्यंत सराहनीय है। कहा जाता है
शिक्षा ही विकास का कुंजी। वंचितों, गरीबों बच्चों को शिक्षा प्रदान करना, ये देश के भविष्य को बनाना, देश के विकास को आगे बढ़ाना। इसीलिए ये जो संस्था, ये वो धार्मिक संस्था नहीं, ये संस्था देश को समावेशी उन्नति के लिए सहायता करना, सहयोग करने के लिए उद्दिष्ट। मुझे ये जानकर विशेष प्रसन्नता हुई है कि प्राइमरी स्कूल से लेकर इंजीनियरिंग और मैनेजमेंट की उच्च शिक्षा की व्यवस्था मोट द्वारा की गई है। इसके लिए अनेक शिक्षण संस्थान स्थापित किए गए। मुझे ये भी बताया गया है कि श्री शिव कुमार स्वामी जी के दिशा निर्देश से स्थापित किए गए श्री सिद्धगंगा हॉस्पिटल द्वारा जनसामान्यों को उत्कृष्ट स्वास्थ्य सेवाएं प्रदान की जाती है। इस प्रकार ये कहा जा सकता है कि इस सिद्धगंगा मठ से अन्नगंगा, करुणा गंगा और शिक्षण गंगा की अविरल धाराएं प्रवाहित हो रही है। ये मठ सदियों से चली आ रही सेवा तथा आध्यात्म की परंपरा को आज के समय में आगे बढ़ा रहा है। हमारी परंपरा में विद्यादानों को आध्यात्मिक महत्व दिया गया है। विद्या अथवा शिक्षा व्यक्तित्व निर्माण और चरित्र निर्माण का आधार है। शिक्षा ही आत्मनिर्भरता का मार्ग प्रशस्त करता है। वंचित वर्गों के तथा ग्रामीण क्षेत्र के कम सुविधा संपन्न विद्यार्थियों का शिक्षा प्रदान करके आप सब समावेशी समाज के निर्माण में अमूल्य योगदान दे रहे हैं। ये बहुत प्रसन्नता की बात है कि आज आप सबके ये आध्यात्मिक संस्था प्रभु बसवन्ना के आदर्श पर चल रही है। भेदभाव रहित समाज व्यवस्था तथा सबकी भागीदारी के आधार पर कार्य करने की लोकतांत्रिक पद्धति का उदाहरण सदियों पहले प्रभु बसवन्ना ने प्रस्तुत किया था। सबके प्रति संवेदनशीलता के भाव को व्यक्त करते हुए उन्होंने कहा था, द्वये धर्मेद मूल्यवचा, अर्थात करुणा ही सभी आस्थाओं का आधार है। प्रत्येक व्यक्ति के हृदय में समस्त विषय के लिए प्रेम और करुणा का भाव विद्यमान होना चाहिए। प्रभु बसवन्ना ने कार्य करते हुए मोक्ष प्राप्त करने का मार्ग अपनाया था और यही शिक्षा भी दी थी। उनका कहने हैं, कायो को एक कैलाश, अर्थात कार्य करने से ही कैलाश यानी मोक्ष प्राप्त होता है। श्रीमद् भागवत गीता में भी कामना रहित रहते हुए निरंतर कर्म में रहने का प्रेरणा दी गई है। तस्मात् असक्त स्वतम कार्यम कर्म समान चर, अर्थात अनासक्त रहते हुए निरंतर बलिवती कार्य करते रहे। कर्मठता, जनसेवा और राष्ट्र सेवा एक दूसरे से जुड़े हुए हैं। आध्यात्म द्वारा जनसेवा और राष्ट्र सेवा का सुदृढ़ आधार प्राप्त होता है। कर्नाटक के जनसेवा, राष्ट्र सेवा, आध्यात्म एवं आधुनिक प्रगति के सबसे प्रभावशाली उदाहरण दिखाई देती है। इसके लिए कर्नाटक के कर्मठ और प्रतिभाशाली निवासी बधाई के पात्र हैं। कर्नाटक का लोग राष्ट्र निर्माण में अग्रणी योगदान देते रहे हैं। मुझे विश्वास है कि कर्नाटक का राष्ट्र निर्माण के अग्रणी केंद्र के रूप में आगे बढ़ता रहेगा। देवियों सजनों, आज पूरे देश में राष्ट्रीय गीत वंदे मातरम की रचना के 150 वर्ष संपन्न होने के अवसर पर इन उत्सवों के संदर्भ में कन्नड़ साहित्य के माध्यम से देश के साहित्य को समृद्ध करने वाले राष्ट्र कवि कुवेम्पु का मुझे सहज ही स्मरण हो रहे हैं। उनके द्वारा रचित कर्नाटक गीत में भारत माता की पुत्री के रूप में कर्नाटक माता का वर्णन किया गया है। अमर गीत जय भारत जननियों तनु जाते, जय है कर्नाटक माते। सभी देशवासियों के हृदय में कर्नाटक के प्रति गौरव के साथ साथ राष्ट्रीयता की भावना
जागरूक करता है। इस गीत में भारतीय जीवन मूल्यों की व्यापकता और उदारता का जीवंत चित्रण उपलब्ध होता है। यही भारतीय जीवन मूल्य श्री शिव कुमार स्वामी जी के अवतरण योगदान में भी परिलक्षित होती है। राष्ट्र निर्माण, परोपकार और कर्तव्य निष्ठा के मार्ग पर चलते हुए ही हम सब श्री शिव कुमार स्वामी जी की वास्तविक गुरु वंदना कर सकेंगे। उनकी पावन स्मृति से जुड़े इस समारोह में हम सब ये संकल्प ले कि कर्नाटका माते और भारत माता के गौरव को बढ़ाने के लिए हम सदैव सक्रिय रहेंगे। इसी के साथ ही मैं आपको बहुत बहुत धन्यवाद देती हूँ। जय हिंद, जय भारत, जय कर्नाटका। ಮಾನ್ಯ ರಾಷ್ಟ್ರಪತಿಗಳ ಅತ್ಯಂತ ಅಮೂಲ್ಯವಾದಂತಹ ಭಾಷಣಕ್ಕಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಇದೀಗ ರಾಷ್ಟ್ರಗೀತೆ. ದಯವಿಟ್ಟು ಗೌರವಾನ್ವಿತ ರಾಷ್ಟ್ರಪತಿಗಳು ರಾಜ್ಯಪಾಲರು ತೆರಳುವವರೆಗೆ